ನಮಸ್ಕಾರ, ನಾನು ಶಂಕರ್ ತೊಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಅಭಿನಂದನಾ ಸಮಾರಂಭ ಮತ್ತು ಔತಣಕೂಟ. ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯದ ತುಂಬೆಲ್ಲ ಸಂಚರಿಸಿ ಮಾದಿಗರನ್ನು ಸಂಘಟಿಸಿ ಸತತ 25 ವರ್ಷಗಳವರೆಗೆ ಹೋರಾಟ ಮಾಡಿ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಯಶಸ್ವಿಯಾದ ಒಳ ಮೀಸಲಾತಿ ಹೋರಾಟಗಾರ ರಾಜ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಪೂಜೇರಿ ಅವರಿಗೆ ಮಾದಿಗ ಸಮಾಜದ ಮುಖಂಡರೆಲ್ಲ ಸೇರಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾದ ಪ್ರಮೋದ್ ಹಿರೇಮನಿ ವಕೀಲರು ಮಾತನಾಡಿ ಶಂಕರ್ ಪೂಜೇರಿ ಅವರ ಒಳ ಮೀಸಲಾತಿ ಹೋರಾಟದ ಕುರಿತು ಅವಲೋಕಿಸಿದರು. ಜೊತೆಗೆ ಶ್ರೀ ಶಂಕರ ಪೂಜೇರಿ ಅವರು ಮಾದಿಗ ಸಮಾಜದ ಪ್ರಾಮಾಣಿಕ ಹೋರಾಟಗಾರರು, ಪ್ರಮುಖ ನಾಯಕರು. ಅವರು ಸಮಾಜಕ್ಕೆ ಸಲ್ಲಿಸಿದ ಸೇವೆಗಾಗಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಸ್ಥಾನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇದಕ್ಕೆ ಸಮಾಜದ ಮುಖಂಡರು ಸಮ್ಮತಿಸಿದರು. ಡಿವಿ ನ್ಯೂಸ್, ಕರ್ನಾಟಕ. 15,000 ಕೋಟಿಗಳೊಳಗೆ ನಮ್ಗೆ ಮೀಸಲಾತಿ ಹಣ ಬಿಡುಗಡೆ ಮಾಡಿದ್ರಂದ್ರೆ ನಮ್ಮವ್ರು ಅದರೊಳಗೆ ಲೋನ್ ತೊಗೊಂಡು ಯಾವ್ದಾರ ಒಂದು ಬಿಸ್ನೆಸ್ ಮಾಡೋದಾಗಲಿ ಅಥವಾ ಯಾವುದಾದ್ರು ಒಂದು ವಾಹನಗಳು ತೊಗೊಂಡು ತಮ್ಮದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಆರ್ಥಿಕವಾಗಿ ಸದೃಢ ಆದ್ವು ಅಂದ್ರೆ ಯಾವ ನಮ್ಮದು ಇರ್ತಕ್ಕಂಥ ಕೇರಿ ಒಳಗೆಲ್ಲ ನಾವು ಎಲ್ಲಿ ಹೋಗಬೇಕಾದ್ರೂ ಸಹ ಬದುಕಬಹುದು. ಅಂತಹ ಒಂದು ಶಕ್ತಿ ಅವ್ರಿಗೆ ಕಾಕಾರಿಗೊಂದು 15,000 ಜೊತೆ ನಾವು ಕಲ್ತಾ ಇದ್ವು. ನಮಗೇನಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರೆಯುವಂಥ ವ್ಯವಸ್ಥೆ ಮಾಡೇ ಮಾಡಬೇಕು ಗೌರ್ಮೆಂಟ್ನ. ಅದೊಂದು ಯಾಕಂದ್ರೆ ಗೌರ್ಮೆಂಟ್ ಕಣ್ಣು ಮುಚ್ಚಿ ಕೂರ್ತೈತಿ. ನಮ್ಮವರ ಸಚಿವರದಾರು ಏನೋ ಇದ್ರೂ ಸಹ ಯಾಕಂದ್ರೆ ನಾವು ಕಲ್ತಂಥ ವಿದ್ಯಾರ್ಥಿಗಳಿಗೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರೀತಾರೆ. 45,000 ಗಟ್ಟಲೆ ಎಷ್ಟೋ ಬ್ಯಾಕ್ಲಾಗ್ ಹುದ್ದೆಗಳದಾವೆ. ಅಂತಹ ಹುದ್ದೆಗಳನ್ನು ಶಂಕರ ಕಾಕ ಮುರುಗುಂಡಿ ಅವರು, ಶಂಕರ ಪೂಜಾರಿ ಅವರು ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಕರಿಯಂತ ಒಂದು ಸರ್ಕಾರದ ಗಮನವನ್ನು ಈ ಕಡೆ ಸೆಳಿಬೇಕು. ಮತ್ತು ಅವರೊಂದು ನಾವು ಈಗಾದ್ರೂ ಹೇಳ್ತೀನೋ ಇನ್ನಾದರೂ ಅವರು ಏನಪ್ಪ ಮಾದಿಗ ಸಮಾಜದ ಕಷ್ಟ ಮೀಸಲಾತಿ ಅಂದ ಸಮಾಜಕ್ಕೆ ಯಾರು ತುರ್ತಿಗೊಳಗಾಗ್ಯಾರ, ಅನ್ಯಾಯಕ್ಕೊಳಗಾಗ್ಯಾರ ಮತ್ತು ಬಡತನದಿಂದ ಅದಾರ ಮತ್ತು ಅವರ ಸಾಮಾಜಿಕವಾಗಿ ನಾವು ಯಾವ ಬೆಳಿಬೇಕಂತ ಒಂದು ಆಸೆ ಪಡ್ತಾರ ಅಂಥವ್ರ ಗಮನಿತರ ಶೋಷಿತರ ಒಂದು ಮಾರ್ಗದರ್ಶಕರಾಗಿ ಅವರು ಬೆಳಿಲಿ ಅಂತ ಹೇಳ್ತಾ ನನಗೆ ಮಾತಾಡ್ತಾ ಈಗ ಅಣ್ಣವ್ರು ಹೇಳಿದಂಗೆ ಮತ್ತೆ ಬೇಸರ ಬೇಡ, ಅವ್ರೆಲ್ಲರೂ ಮಾತನ್ನ ಹೇಳಿದ್ರು. ಈಗ ನಾನೊಂದು ಅಭಿಪ್ರಾಯ ಈಗ ನಮ್ದೊಂದು ಅಭಿಪ್ರಾಯ, ಅದಕ್ಕೆ ನಿಮ್ದು ಎಲ್ಲ ಒಪ್ಪಂದಿದ್ರೆ ಈಗ ಘೋಷಣೆ ಮಾಡಿಬಿಡೋಣ ಸರ್ವ ಸಮುದಾಯದ ನಾಯಕರು ಅಂತ ಹೇಳಿ. ಬಾಬಾ ಸಾಹೇಬ್ ಹೆಂಗಲ್ಲ ಒಂದಕ್ಕಾಗಲಿಲ್ಲ ಅವ್ರ ಯಾರು ಅನ್ಯಾಯಕ್ಕೊಳಗಾಗ್ಯಾರ ಶೋಷಿತರ ನಾಯಕರು ಅಂತ ಅವ್ರು ಆಗಲಿ ಸರ್ವ ಸಮುದಾಯದ ನಾಯಕರು ಅಂತೇಳಿ. ಯಾಕಂದ್ರೆ ಇದ ಜಾತಿ ಅಂತ ಅಭಿಪ್ರಾಯ ಸರಿ ಸರಿ ಸಮಾಜ ಗುರುತಿಸಿ ಬೇಡ ಅವ್ರನ್ನ ಯಾಕಂದ್ರೆ ಅರ್ಥ ಮಾಡಿ ಸರ್ವ ಸಮುದಾಯದ